ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಡೈಲಿ ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಒಂದು ಮೇಕಪ್ ಆರ್ಡರ್ ಹೋಗ್ತಿದ್ದೀನಿ. ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡ್ಕೊಂಬನ್ನಿ. ಗೈಸ್, ಇದು ಬಂದುಬಿಟ್ಟು ದೀಪಾವಳಿ ನೆಕ್ಸ್ಟ್ ಡೇ ವ್ಲಾಗು. ನಾನು ಆಲ್ರೆಡಿ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಾನು ಈ ವ್ಲಾಗ್ ಮಾಡ್ತೀನಿ ಅಂತ. ನಾನು ಮೇಕಪ್ ಆರ್ಡರ್ಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಯಡಿಯೂರಿನಲ್ಲಿರೋದು ಮೇಕಪ್ಪು. ಸೊ ಅಲ್ಲಿಗೆ ನಾವು ಮಧ್ಯಾಹ್ನ ಹೊರಡ್ತಾ ಇದ್ದೀನಿ. ನಾನು ಈವ್ನಿಂಗ್ ನಾನು ಅಲ್ಲಿ ರೀಚ್ ಆಗಬೇಕು. ಸೊ ನಾನು ಈ ಥರ ಔಟ್ಫಿಟ್ ಹಾಕ್ಕೊಂಡಿದ್ದೀನಿ, ಲೂಸ್ ಆಗಿ ಚೆನ್ನಾಗಿರುತ್ತೆ ಟ್ರಾವೆಲ್ ಮಾಡಬೇಕಂದ್ರೆ ಅಂತ. ಸೊ ನಂಗೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಯಿತು ಆ್ಯಕ್ಚುಲಿ ಅದು ತುಂಬ ಹಳ್ಳಿ ಅಂತ. ನನ್ನ ಜೊತೆ ನನ್ನ ಹೇರ್ ಆರ್ಟಿಸ್ಟ್ ಕೂಡ ಬರ್ತಾಯಿದ್ರು. ಅವರು ತುಮಕೂರಿಂದ ಬರ್ತಿರೋ ಕಾರಣ ಅವ್ರು ಅಲ್ಲಿಂದ ಕುಣಿಗಲ್ಗೆ ಹೋಗೋದು, ನಾನು ಬೆಂಗಳೂರಿಂದ ಕುಣಿಗಲ್ಗೆ ಹೋಗೋದು. ನಾವು ಅಲ್ಲಿಂದ ಇಬ್ಬರು ಒಟ್ಟಿಗೆ ಡೆಸ್ಟಿನೇಷನ್ ರೀಚ್ ಆದ್ವಿ. ನಾವು ಹೋದ್ಮೇಲೆ ಅಲ್ಲಿ ಪ್ರೀ ವೆಡ್ಡಿಂಗ್ ರಿಚುವಲ್ಸ್ ಆಗ್ತಾಯಿತ್ತು. ಆ್ಯಕ್ಚುಲಿ ಇವತ್ತಿನ ದಿನ ಏನು ರಿಸೆಪ್ಷನ್ ಆ ಥರ ಏನೂ ಇಲ್ಲ, ಜಸ್ಟ್ ಫೋಟೋಶೂಟ್ ಅಷ್ಟೇ. ಫೋಟೋಶೂಟ್ಗೆ ಒಂದು ಮೇಕಪ್ ಹೇರ್ ಸ್ಟೈಲ್ ಸಾರಿ ಮಾಡಬೇಕಿತ್ತು. ಹಾಗೆ ನಾಳೆ ಮದುವೆಗೆ ಮೇಕಪ್ ಹೇರ್ ಸ್ಟೈಲ್ ಸಾರಿ ಇದ್ದಿತ್ತು. ಸೊ ಹುಡುಗಿ ಇದು ಪ್ರೈವಸಿ ಕಾರಣದಿಂದ ನಾನು ಹುಡುಗಿ ಫೋಟೋನ ತೋರ್ಸೋಕ್ಕಾಗೋದಿಲ್ಲ. ತುಂಬ ಕ್ಲಿಪ್ಪಿಂಗ್ಸ್ನ ಡಿಲೀಟ್ ಮಾಡಿಬಿಟ್ಟೆ. ಹಾಗೆ ಮೇಕಪ್ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು, ಅವರಿಗೂ ತುಂಬ ಇಷ್ಟ ಆಗಿಬಿಟ್ಟಿತ್ತು. ಅವ್ರ ಅಮ್ಮ ಕೂಡ ಹೇರ್ ಸ್ಟೈಲ್ ಎಲ್ಲ ಮಾಡಿಸ್ಕೊಂಡಿದ್ರು. ಸೊ ಅದಾದಮೇಲೆ ನಾವು ನೈಟ್ ಅವರು ಉಳ್ಕೊಳ್ಳೋಕ್ಕೆ ರೂಮ್ ಕೊಟ್ಟಿದ್ರು. ರೂಮ್ ಕೂಡ ತುಂಬ ಚೆನ್ನಾಗಿತ್ತು, ಬಟ್ ರೂಮ್ದು ವೀಡಿಯೋಸ್ ತೊಗೊಳಕ್ಕಾಗಿಲ್ಲ ನನ್ನ ಹತ್ರ. ಸೊ ಅದಾದಮೇಲೆ ಮಾರ್ನಿಂಗ್ ನಾವು ಬ್ರೈಡಲ್ ಮೇಕಪ್ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಬೆಳಗ್ಗೆ ಹೊರಡೋಕ್ಕೂ ಮುಂಚೆ ಅಲ್ಲೇ ನಿಯರ್ ಬೈ ಯಡಿಯೂರು ಟೆಂಪಲ್ ಇತ್ತು, ಅಲ್ಲಿಗೆ ಹೋಗ್ಬಿಟ್ಟು ನಾವು ಅಲ್ಲಿಂದ ಕಷ್ಟಪಡ್ಕೊಂಡು ಸಿಟಿಗೆ ಬಂದ್ವಿ. ಯಾಕಂದರೆ ಅಲ್ಲಿ ಆಟೋದಲ್ಲಿ 8 ಜನ ಎಲ್ಲ ಬಂದಿದ್ದರು. ಸೊ ಅಲ್ಲಿ ಹೊರಡೋಕ್ಕೂ ಮುಂಚೆ ನಮಗೆ ಆ ಥರ ಅರಿಶಿನ ಕುಂಕುಮನ ಡಬ್ಬಿಲಿ ಕೊಟ್ಟಿದ್ದರು, ಅದನ್ನು ತಗೊಂಡ್ಬಂದೆ. ಬಂದ ತಕ್ಷಣ ಮನೇಲಿ ಸ್ವಲ್ಪ ರೆಸ್ಟ್ ಮಾಡಿ ನಾನು ನನ್ನ ಹಸ್ಬೆಂಡ್ ಮೂವಿಗಂತ ಹೋಗ್ತಾ ಇದ್ದೀವಿ. ಯಾವ ಮೂವಿಗೆ ಅಂತ ಅಂದರೆ ಬಗೀರ ಮೂವಿಗೆ. ತುಂಬ ಚೆನ್ನಾಗಿದೆ ಮೂವಿ ಅಂತ ಕೇಳ್ಪಟ್ಟೆ ರಿವ್ಯೂಸು, ಹಾಗಾಗಿ ಇವರು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ನಾನು ಕ್ಲಿಪ್ಪಿಂಗ್ಸ್ ತೊಗೊತೀನಿ ನಾನು ಬ್ರೈಡಲ್ ಮೇಕಪ್ ಹೋದಾಗ ಅಂತ. ಬಟ್ ನಾನು ತುಂಬ ಪಿಕ್ಸ್ ತೊಗೊಂಡಿದ್ದೆ, ಬಟ್ ಆದರೆ ಅದು ಪೋಸ್ಟ್ ಮಾಡೋಂಗಿರಲಿಲ್ಲ. ಹಾಗಾಗಿ ನಾನು ಅದನ್ನು ವಿಡಿಯೋ ಡಿಲೀಟ್ ಮಾಡಿಬಿಟ್ಟೆ. ಹಾಗಾಗಿ ಈ ವಿಡಿಯೋ ತುಂಬ ಶಾರ್ಟ್ ಆಗಿದೆ. ನಾನು ಅಂದ್ಕೊಂಡಿದ್ದೆ ತುಂಬ ಎಲ್ಲ ಲಾಂಗ್ ವಿಡಿಯೋ ಮಾಡಬೇಕು ಅಂತ, ಬಟ್ ಆಗಿಲ್ಲ. ಸೊ ಫೈನಲಿ ನಾವು ಮೂವಿಗೆ ಹೋಗ್ತಾ ಇದ್ದೀವಿ. ಮೂವಿ ತುಂಬ ಚೆನ್ನಾಗಿತ್ತು, ನಂಗೆ ತುಂಬ ಇಷ್ಟ ಆಯಿತು ಮೂವಿ. ಆದರೆ ಬೇರೆ ಭಾಷೆಗಳಲ್ಲಿ ಮೂವಿ ಕೆಲವೊಂದು ಬಂದಿರೋದ್ರಿಂದ ಜನ ಎಲ್ಲ ಅಲ್ಲಿಗೆ ಇದು ಮಾಡಿದ್ರು ಅಂತ ಅನಿಸುತ್ತೆ ನನಗೆ. ಅದಕ್ಕೆ ಈ ಮೂವಿ ಅಷ್ಟೊಂದು ರೀಚ್ ಆಗಿಲ್ಲ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ನಾನಿವಾಗ ಪೋಸ್ಟ್ ಮಾಡೋ ಟೈಮಲ್ಲಿ ಇದು ಆಲ್ರೆಡಿ ನೆಟ್ಫ್ಲಿಕ್ಸಲ್ಲಿ ಬಂದುಬಿಟ್ಟಿದೆ. ಯಾರೆಲ್ಲ ನೋಡಿಲ್ಲ ನೋಡಿ, ತುಂಬ ಚೆನ್ನಾಗಿದೆ. ಆ್ಯಂಡ್ ನಾವು ಅಲ್ಲಿ ಮೂವಿ ಮುಗಿಸ್ಬಿಟ್ಟು ವಿಜಯನಗರ ಫುಡ್ ಸ್ಟ್ರೀಟ್ ಹೋಗಿದ್ವಿ. ನನಗೆ ಅಲ್ಲಿ ತುಂಬ ಇಷ್ಟ ಆಗುತ್ತೆ. ಅಲ್ಲಿ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಮುಂಚೆ ಮೇಕಪ್ ಕ್ಲಾಸ್ಗೆ ಹೋಗುವಾಗ ಅಲ್ಲಿ ಹೋಗ್ತಿದ್ವಿ. ತುಂಬ ಇಷ್ಟ ಆಗಿಬಿಟ್ಟಿತ್ತು ನಮಗೆ ಅಲ್ಲಿ ಡ್ರೈ ಗೋಬಿ ಎಲ್ಲ. ಬಟ್ ಡ್ರೈ ಗೋಬಿ ಇರಲಿಲ್ಲ. ನಾವು ದೋಸೆ ಮತ್ತು ವಡಪಾವ್ ತಿಂದ್ವಿ. ನಾನಿಲ್ಲಿ ತಿಂತಿರ್ಬೇಕಾದ್ರೆ ನನಗೆ ನನ್ನ ಫ್ರೆಂಡ್ಸ್ದೇ ನೆನಪಾಗ್ತಾರೆ. ಯಾಕೆಂದರೆ ನಾವೆಲ್ಲರೂ ಒಟ್ಟಿಗೆ ಇಲ್ಲಿಗೆ ಬಂದು ತಿಂತಾ ಇದ್ವಿ. ತುಂಬ ನೆನಪಾಗ್ತಿತ್ತು. ದೋಸೆನೂ ತುಂಬ ಯಮ್ಮಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ಹಾಗೆ ಮುಂದೆ ಹೋಗಿ ಅಲ್ಲಿ ನಾವು ಮಸಾಲೆ ಪುರಿ ಕೂಡ ತಿಂದ್ವಿ, ಹೊಟ್ಟೆ ತುಂಬಿರಲಿಲ್ಲ ಅಂತ. ಅದಾದಮೇಲೆ ಅದನ್ನು ಮುಗಿಸ್ಕೊಂಡು ಸೀದಾ ಮನೆಗೆ ಹೋದ್ವಿ. ಇಷ್ಟಕ್ಕೆ ಹೊಟ್ಟೆ ಫುಲ್ ಆಗಿಬಿಟ್ಟಿತ್ತು. ಸೊ ಇದಾಗಿತ್ತು ಗೈಸ್ ಇವತ್ತಿನ ಲಾಗ್. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದಟ್ ನಾನೇನೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಥ್ಯಾಂಕ್ ಯು ಗೈಸ್, ಬಾಯ್ ಬಾಯ್.